ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತ ನನ್ನೊಂದಿಗೆ ಶ್ರಮವನ್ನು ಅನುಭವಿಸಿದಿ. ನನ್ನೊಂದಿಗೆ ಶ್ರಮ ಅನುಭವಿಸಿದೆ. ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕದ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಳ್ಳುವವನಿಗೆ ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡ್ತಾನಲ್ಲ. ದೇವರು ನಿಮ್ಮನ್ನು ಎದಕ್ಕೆ ಕರೆದಿದ್ದಾನೆ? ಸುವಾರ್ತೆ ಹಂಚೋದಕ್ಕೆ ಕರೆದಿದ್ದಾನೆ. ಸುವಾರ್ತೆ ಹಂಚಬೇಕು. ಒಳ್ಳೆ ಸೈನಿಕನಾಗಿ ಜೀವಿಸಬೇಕು. ಒಳ್ಳೆ ಸೈನಿಕನಾಗಿ ಮುಂದಕ್ಕೆ ಬರಬೇಕು. ಒಳ್ಳೆ ಸೈನಿಕನಾಗಿ ನೀನು ಬಲಗೊಳ್ಳಬೇಕು. ಒಳ್ಳೆ ಸೈನಿಕನನ್ನೊಂದು ಎನಿಸಿಕೊಳ್ಳಬೇಕು. ಹಾಗಾದರೆ ನಿನಗೆ ಏನು ಬೇಕಂದರೆ ಯೇಸು ಕ್ರಿಸ್ತನ ಕೃಪೆಯಲ್ಲಿ ಬಲ ಒಂದು. ಮೊದಲು ನೀನು ಯೇಸು ಕ್ರಿಸ್ತನ ಕೃಪೆಯಲ್ಲಿ ಬಲ ಹೊಂದಾಗ ಒಳ್ಳೆ ನಂಬಿಕಸ್ಥರಿಗೆ ನಿನ್ನ ಕೆಲಸವನ್ನು ಹಂಚಿಕೊಡು. ನಂಬಿಕಸ್ಥರು ಯಾರಪ್ಪ? ಯೇಸು ಕ್ರಿಸ್ತನ ಯಜಮಾನನನ್ನು ಹೇಳ್ಕೊಳ್ರಿ. ಒಳ್ಳೆ ಮನುಷ್ಯರು ಬೇಕು. ಯಜಮಾನನನ್ನು ಬೇಡ್ಕೊಳ್ರಿ, ಒಳ್ಳೆ ಕೆಲಸಗಾರರು ಬೇಕು ಅಂತ ಲೂಕ ಸುವಾರ್ತೆಯಲ್ಲಿರುತ್ತೆ. ಈಗ ನಮ್ಮ ಯಜಮಾನನನ್ನು ಬೇಡ್ಕೊಂಡ್ರೆ ನಮಗೆ ಸಿಗುತ್ತೆ. ನಮ್ಮ ಯಜಮಾನನನ್ನು ಬೇಡ್ಕೊಂಡಿದ್ದೀವಿ. ಏನಂತ ಬೇಡ್ಕೊಂಡಿದ್ದೀವಿ? 14 ರಾಷ್ಟ್ರಗಳಲ್ಲಿ ಆ್ಯಂಟಿ ಕನ್ವರ್ಷನ್ ಬಿಲ್ ಇದೆ. ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ನಮ್ಮ ಸಭೆಯವರು ಇದ್ದುಬಿಟ್ಟಿದ್ದಾರೆ, ಪಾಸ್ಟರ್ಗಳು ಇದ್ದುಬಿಟ್ಟಿದ್ದಾರೆ, ಅವರನ್ನು ಹಿಂಸಿಸುತ್ತಾ ಇದ್ದಾರೆ, ಅವರಿಗೆ ಬಿಡುಗಡೆ ಇಲ್ಲ ಅಂತ ನಾವು ಬೇಡಿಕೊಂಡಿದ್ದೇವೆ. ಅಂತ ನಾವು ಬೇಡಿಕೊಂಡು ಸುಮ್ಕೆ ಇದ್ದೀವಷ್ಟೇ. ಒಂದು ಕಾಕ್ರೋಚ್ನಿಂದ ಭಾರತ ದೇಶವನ್ನು ನಡುಗಿಸ್ತಾ ಇದ್ದಾನೆ, ಭಾರತ ಪ್ರಭುತ್ವವನ್ನು ನಡುಗಿಸ್ತಾ ಇದ್ದಾನೆ ದೇವರು. ದೇವರಿಗೆ ಕಾರ್ಯಗಳು ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ. ಆ ಕೆಲಸ ಹೆಂಗಿರುತ್ತೆ ಅಂದರೆ ಎಲ್ಲ ಆಶ್ಚರ್ಯವಾಗಿರುತ್ತೆ. ಈಗ ಜೈಲಿಗೆ ಹೋಗಿ ಸೆರೆಗೆ ಹೋಗಿ 40 ಜನಗಳನ್ನು ಕರ್ಕೊಂಡು ಸೌಲನು ದಮಸ್ಕು ಹೋಗ್ತಾ ಇದ್ದಾನೆ. ದಮಸ್ಕು ಹೋಗುತ್ತಾ 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 ಹಾದಿಯಲ್ಲಿ ಯೇಸು ಕ್ರಿಸ್ತನು ಹಿಡ್ಕೊಂಡ್ಬಿಟ್ಟಿದ್ದಾನೆ. ದೇವರ ಪ್ರಕಾಶವು, ದೇವರ ವಾಕ್ಯವು ಪ್ರಕಾಶಿಸಿತು. ಸೌಲ ಸೌಲ ಅಂತ ದೇವರು ನುಡಿಯುತ್ತಾ ಇದ್ದಾರೆ. ಯಾರು ಪ್ರಭುವಾ ನೀನು ಅಂತ ಹೇಳಿದಾಗ ನಾನು, ನೀನೇ ನನ್ನನ್ನು ಹಿಂಸಿಸುತ್ತಾ ಇದ್ದೀಯಾ, ನನ್ನನ್ನು ಹಿಂಸಿಸುತ್ತಾ ಇದ್ದೀಯಾ ಸೌಲ? ಹೌದಾ? ಆ ದರ್ಶನ ನೋಡಿ, ಆ ದರ್ಶನದಿಂದ ಸುಮ್ಮನೆ ಎದ್ದು ಸುವಾರ್ತೆಯನ್ನು ಹೇಳಿದ್ದಾನೆ. ಯಾರು? ಸೌಲನು ಪೌಲನಾಗಿ ಮಾರ್ಪಡಿಸಿದ್ದಾನೆ. ಈಗ ಸೌಲು ಸುವಾರ್ತೆ ಸಭೆಯಲ್ಲಿ ಪೌಲು ಮತ್ತು ಶೀಲ ಇಬ್ಬರು ಪ್ರಾರ್ಥಿಸ್ತಾ ಇದ್ದಾರೆ. ಹೊಡೆದಾಕ್ಬಿಟ್ಟಿದ್ದಾರೆ. ಎಲ್ಲ ಗಾಯಗಳು, ದೇಹ ಎಲ್ಲ ಗಾಯಗಳು, ರಕ್ತ ಸುರಿಸ್ತಾ ಇದೆ. ಇಲ್ಲಿಂದ ರಕ್ತ ಸುರಿಸ್ತಾ ಇದೆ. ಈ ರಕ್ತ ಸುರಿಸ್ತಾ ಇದ್ದಾಗ ಒಳ್ಳೆ ಹಾಡು ಹೇಳ್ತಾ ಇದ್ದಾರೆ. ಏನಂತ? ಒಂದು ಒಳ್ಳೆ ಹಾಡು ಸಾಂಗ್ ಹೇಳಿದರೆ ಏನು ಅಲ್ಲಿ ನಡುಗಿತು. ನಡುಗಿ ಆ ಜೈಲು ಎಲ್ಲ ಬಿದ್ದೋಯ್ತು. ಬಿದ್ದೋದ ತಕ್ಷಣ ಯಾರಾದರೂ ಹೋಗ್ಬಾಡ್ರಿ, ಎಲ್ಲರೂ ಇಲ್ಲೇ ಇರ್ರಿ ಅಂತಂದು ಪೌಲು ಹೇಳಿದ ಮಾತಿಗೆ ಆ ಸೆರೆಯಲ್ಲಿರುವವರೆಲ್ಲರೂ ಕೂಡ ವಿಧೇಯತೆ ತೋರಿಸಿದರು. ಅವನು ಸಾಯಿಸ್ಬಿಡ್ತೀನಿ ಅಂತಂದು ಸೈನಿಕನು ಕತ್ತಿಯನ್ನು ದೂಸ್ಕೊಳ್ಳುವಾಗ, ಇನ್ನೇನು ಭೂಕಂಪ ಬಂದ್ಬಿಡ್ತು, ನನಗೆ ಸಾವೇ ಆಗ್ಬಿಡುತ್ತೆ ಅಂತಂದು ಕತ್ತಿ ದೂಸುವಾಗ, ಆಗೋ ಏಕೆ ನೀನು ಸಾಯ್ತೀಯಾ, ಸುಮ್ಕಿರಪ್ಪ ಅಂತ ನಾವೆಲ್ಲ ಇಲ್ಲೇ ಇದ್ದೀವಿ, ಎಷ್ಟು ಜನ ಎಣಿಸ್ಕೋ ಅಂತ ಅಂದಾಗ, ಹೌದಾ ಅಯ್ಯಾ ನಾನು ರಕ್ಷಣೆ ಹೊಂದಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳ್ತಾನೆ. ರಕ್ಷಣೆ ಹೊಂದಬೇಕು ಅಂದರೆ ನೀನು ಹೃದಯದಿಂದ ಯೇಸು ಕ್ರಿಸ್ತನನ್ನು ಬೇಡಿಕೊಳ್ಳು, ಅರಿಕೆ ಮಾಡ್ಕೋ, ನಿನ್ನ ಪಾಪಗಳನ್ನು ಅರಿಕೆ ಮಾಡ್ಕೋ, ಹೃದಯದಲ್ಲಿ ನಂಬು ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದಿದ್ದಾನೆ ಅಂತಂದು ನಂಬು ಅಂದಾಗ ಹಂಗೆ ಅರಿಕೆ ಮಾಡಿಕೊಂಡು ಕೈ ಹಾಕಿ ಪ್ರಾರ್ಥನೆ ಮಾಡಿ ಬಾಪ್ತಿಸ ಕೊಟ್ಟು ದೀಕ್ಷಾಸ್ಥಾನ ಕೊಟ್ಟು ಅಲ್ಲಿಂದ ಹೊರಟು ಹೋದರು. ಹೀಗೆ ಪೌಲು
ಈ ಕಣ್ಣುಗಳು ಮುಚ್ಚಿದಾಗ ಈ ಕಣ್ಣುಗಳ ಪೊರೆಯಿಂದ ಅನನೀಯ ಬಂದು ಬಾಪ್ತಿಸ ಕೊಟ್ಟು ಸುವಾರ್ತೆಗೆ ಹೊರಟೋದ. ಈಗ 40 ಜನಗಳನ್ನು ಕರ್ಕೊಂಡೋಗಿ ಏನು ಮಾಡೋಣ, ಮತ್ತು ಎಲ್ಲ ರಾಷ್ಟ್ರಗಳಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ತೀರಿಸ್ಬಿಡೋಣ, ಎಲ್ಲ ಕ್ರೈಸ್ತರ ಸಭೆಗಳನ್ನು ಒಡೆದಾಕ್ಬಿಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದಾನೆ. ಈಗ 14 ರಾಷ್ಟ್ರಗಳ ಕನ್ವೆನ್ಷನ್ ಇದೆಯಲ್ಲ, ಉತ್ತರ ಭಾರತ ದೇಶದಲ್ಲಿ, ದಕ್ಷಿಣ ಭಾರತ ದೇಶದಲ್ಲಿ ಕೂಡ ಎಲ್ಲ ಕ್ರೈಸ್ತರನ್ನು ಸಾಯ್ಗೊಳಿಸ್ಬಿಡೋಣ, ಜೈಲಿಗೆ ಹಾಕ್ಬಿಡೋಣ, ಸೀಕ್ರೆಟ್ ಆಗಿಟ್ಟಿದ್ದಾನೆ. ಒಂದು ಕ್ರಾಕ್ರೋಜ್ನಿಂದ ಬೆಲ್ಶಜರ್ ರಾತ್ರಿಗೆ ರಾತ್ರಿ ಒಂದು ಏನಾಯಿತು, ಹೋಗ್ಬಿಡ್ತು ಪ್ರಭುತ್ವ, ಮುಗಿದ್ಬಿಡ್ತು ಬೆಲ್ಶಜಾರನ ಸಂಗತಿ. ದರ್ಯಾವೇಶ್ ಬಂದ್ಬಿಟ್ಟ. ಹಾಗೆ ಒಂದು ಕಾಕ್ರೋಜಿಂದ ದೇವರು, ನಾವು ಪ್ರಾರ್ಥನೆ ಮಾಡಿದ್ದೀವಿ ಅಪ್ಪ, ಏನು ಇಂಥ ತೀವ್ರವಾಗಿ ಪ್ರಾರ್ಥನೆ ಮಾಡಿದ್ದೀವಿ, ನಮ್ಮ ಪ್ರಾರ್ಥನೆಗೆ ಬೆಲೆ ಸಿಕ್ತು, ದೇವರು ಉತ್ತರ ಕೊಟ್ಟರು. ಒಂದು ಕಾಕ್ರೋಜ್ ಈಗ ಗಡಗಡ ನಡುಗಿಸುತ್ತಾ ಇದೆ. ವಿಧಾನಸಭಾ ಎಲ್ಲ, ರಾಜ್ಯಸಭಾ ಎಲ್ಲ ರಾಷ್ಟ್ರಗಳಲ್ಲಿ ಭಾರತ ದೇಶವನ್ನೇ, ಎಲ್ಲ ಪ್ರಭುತ್ವವನ್ನು ನಡುಗಿಸುತ್ತಾ ಇದೆ. ಬೆಲ್ಶಜರ್ ಪ್ರಭುತ್ವವು ನಿರ್ಮೂಲವಾಯಿತು. ದರ್ಯಾವೇಶ್ ಬಂದ್ಬಿಟ್ಟ. ರಾತ್ರಿಗೆ ರಾತ್ರಿ ಸುವರ್ಣವನ್ನು ಹಾಕಿ ಯಾರಿಗೆ? ದಾನಿಯೇಲನಿಗೆ ಕೃಪೆ ಕೊಟ್ಟ. ಈಗ ನಂಬಿಕಸ್ಥರಿಗೆ ಒಪ್ಪಿಸಿಕೊಡಪ್ಪ ನಿನ್ನ ಕೆಲಸ, ನಂಬಿಕಸ್ಥರ ಕೆಲಸರಿಗೆ ಯಾರಿಗೆ ಒಪ್ಪಿಸಿಕೊಡಪ್ಪ, ಯೇಸು ಕ್ರಿಸ್ತನ ಕೃಪೆಯಿಂದ ಬಲವನ್ನು ಹೊಂದಪ್ಪ ಅಂತ ಪೌಲು ತಿಮೋತಿಗೆ, ಶಿಷ್ಯನಾದ ತಿಮೋತಿಗೆ ಹೇಳ್ತಾ ಇದ್ದಾನ. ನೀನು ಸಾಮರ್ಥ್ಯ ಕೊಡು, ಒಳ್ಳೆ ನಂಬಿಕಸ್ಥರಾದವರಿಗೆ ಕೆಲಸ ಕೊಡು, ನಂಬಿಕಸ್ಥರಾದ ಆಳುಗಳಿಗೆ ಕೆಲಸ ಕೊಡು ಅಂತ ಹೇಳುತ್ತಾ ನಮ್ಮನ್ನು ಬಲಪಡಿಸಿದ್ದಾನೆ. 2 ತಿಮೋತಿ 2ನೇ ಅಧ್ಯಾಯ 1ನೇ ವಚನ. ಯೇಸು ಕ್ರಿಸ್ತನ ಕೃಪೆಯಿಂದ ಬಲ ಹೊಂದವನಾಗು. ಕೃಪೆ ಎಷ್ಟು ನಮಗೆ ಇರುತ್ತೆ ಅಂದರೆ ಅದರ ಆನಂದ, ಸಂತೋಷ, ಸಮಾಧಾನ ಇತರರಿಗೆ ಹೇಳಲು ಹಿಂಗೆ ನಾವು ಇರೋಕ್ಕಾಗಲ್ಲ. ಹಾಗೆ ಯೇಸು ಕ್ರಿಸ್ತ ಅಂತ ಬಾಯಿಂದ ಅರಿಕೆ ಮಾಡಿಕೊಂಡು ಹೃದಯದಲ್ಲಿ ಎದ್ದು ಬಂದಿದ್ದಾನೆ ಅಂತ ನಂಬಿದರೆ ನೀನು ರಕ್ಷಣೆ ಹೊಂದ್ತೀಯ. ನಿನಗೆ ರಕ್ಷಣೆ ಬೇಕು. 14 ರಾಷ್ಟ್ರಗಳಲ್ಲಿ ಆ್ಯಂಟಿ ಕನ್ವೆನ್ಷನ್ ಬಿಲ್ ಹೊಡೆದಾಕಿ ಹೊಸ ಪ್ರಭುತ್ವ ಬರಬೇಕು. ಹೊಸ ಪ್ರಭುತ್ವದಿಂದ, ಹೊಸ ಕಟ್ಟಡಗಳಿಂದ ನಾವು ಈ ಕರ್ನಾಟಕ ರಾಷ್ಟ್ರವನ್ನು ಅಭಿವೃದ್ಧಿ ಮಾಡಬೇಕು. ಅನೇಕ ಜನರಿಗೆ ಸುವಾರ್ತೆ ಸಾರಬೇಕು. ಸುವಾರ್ತೆಯಲ್ಲಿರುವ ಮರ್ಮ ಏನು ಅಂದರೆ, ನಾವು ಹೇಳುವ ಮಾತು